ಗುತ್ತಿಗೆ ನಮಗೆ ಯಾಕೆ ಗುತ್ತಿಗೆ ಬೇಡ ಬೇಡ ಗುತ್ತಿಗೆ ಸಾಕು ಮಾಡಿ ಗುತ್ತಿಗೆ ಸಂಬಳ ಸಂಬಳ ತಿಂಗಳ ಸಂಬಳ ಸರಿಯಾದ ಹೊತ್ತಿಗೆ ಬರುತ್ತಿಲ್ಲ ಸಂಬಳ ಕಷ್ಟವೋ ಕಷ್ಟವೋ ನಮಗೆ ನಿತ್ಯ ಕಷ್ಟವೋ ಆಪತ್ತು ತಂದಿರುವ ಗುತ್ತಿಗೆಯ ಅನಿಷ್ಟವೋ ಇಷ್ಟವಿಲ್ಲ ಇಷ್ಟವಿಲ್ಲ ಆಡುವುದು ಇಷ್ಟವಿಲ್ಲ ನಮ್ಮ ಪಾಲಿನ ಪಾಲನ್ನು ನುಂಗುವುದು ಬೇಕಿಲ್ಲ ಬೇಕು ಬೇಕು ನಮಗೆ ಬೇಕು ನಮ್ಮ ಪಾಲು ನಮಗೆ ಬೇಕು ಕೊಟ್ಟು ಬಿಡಿ ನಮ್ಮ ಪಾಲು ಕೊಟ್ಟು ಬಿಡಿ ಅಂತ ಹೇಳ್ತಾ ದುಡಿಬೇಕು 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 ದಿನನಿತ್ಯ ನಾವು ದುಡಿಬೇಕು ದುಡ್ದು ಈ ನಮ್ಮ ಬಾಳನ್ನು ಬೆಳಕಾಗಿಸಬೇಕು ಬಾಳು 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 ದಿನನಿತ್ಯ ನಮ್ಮ ಬಾಳು ಕೇಳೋರ್ಯಾರು ಇಲ್ಲ ನಮ್ಮಯ ನಿತ್ಯದ ಗೋಳು ಹೌದು ಈ ಬದುಕೆಂಬ ಹೋರಾಟದಲ್ಲಿ ಕೇಳೋರ್ಯಾರು ಇಲ್ಲ ನಮ್ಮ ಗೋಳು ಈ ಬಾಳನ್ನು ಬೆಳಗಿಸಲು ಹಗಲು ರಾತ್ರಿ ದುಡಿಯುವ ಗಂಡನಿಗೆ ಜೋಡತ್ತಿನ ಹಾಗೆ ಹೆಂಡತಿಯು ಕೈ ಜೋಡಿಸ್ತಾ ಇದ್ದು ಬೆಳಗಲಿ ಬೆಳಗಲಿ ನಮ್ಮ ಬಾಳು ಸದಾ ಬೆಳಕಾಗಿ ಹೊರಹೊಮ್ಮಲಿ ನಮ್ಮ ಬಾಳು ಎಂದು ಕನವರಿಸುವ ಜೋಡಿಗಳಿಗೆ ಬದುಕು ಭರ್ಭರವಾಗುತ್ತದೆ ದುಡಿಯುವ ದುಡಿಮೆ ಯಾವುದಕ್ಕೂ ಸಾಕಾಗುತ್ತಿಲ್ಲ ಇನ್ನು ಬೇಕು ಬೇಕು ಎಂದು ಹಪ್ಪಿಸುವ ಮನಸ್ಸುಗಳು ಹಣಕಾಸಿನ ಮುಗ್ಗಟ್ಟಿನಿಂದ ಹೊರಬರಲಾಗದೆ ಪರಿತಪಿಸುತ್ತಿವೆ ಈಗ ಜಾರಿಯಲ್ಲಿರುವ ಕಾನೂನುಗಳು ಜಾರಿಗೆ ತಂದಿರುವ ಕಾನೂನುಗಳು ಬಡ ಕಾರ್ಮಿಕರನ್ನು ಮೇಲೆತ್ತುವಂತೆ ಕಾಣುತ್ತಿಲ್ಲ ಬದಲಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ದುಡಿಸಿಕೊಂಡು ಕಾರ್ಮಿಕರನ್ನು ಗಮನಿಸುವ ಪ್ರಯತ್ನ ಸದ್ದಿಲ್ಲದೆ ಸಾಗುತ್ತಿದೆ ಉದ್ಯೋಗವಿಲ್ಲ ಬಡತನವೇ ಬಾಳಲಿ ಎಲ್ಲ ಹೌದು ಎಲ್ಲೆಲ್ಲೂ ನಿರುದ್ಯೋಗದ ಸಮಸ್ಯೆ ಎತ್ತೆದ್ದು ಕಾಣ್ತಾ ಇದ್ದು ಕನಸು ಕಂಡ ಮನಸ್ಸುಗಳೆಲ್ಲವೂ ಕಮರಿ ಹೋಗಿವೆ ಏನೇನೋ ಆಸೆಗಳು ಓದಿ ದೊಡ್ಡವರಾಗಿ ದೊಡ್ಡ ಪದವಿ ಪಡೆದು ಒಂದೊಳ್ಳೆ ಉದ್ಯೋಗಕ್ಕೆ ಸೇರಿ ಕಷ್ಟಪಟ್ಟು ಸಾಕಿ ಸಲ್ಲಿಸಿದ ಅಪ್ಪ ಅಮ್ಮನನ್ನು ಸುಖವಾಗಿ ಇಟ್ಟು ಅವರೊಟ್ಟಿಗೆ ಸುಖವಾದ ಬಾಳು ಕಾಣಲೆಂದು ಬಯಸಿದ ಮನಸ್ಸುಗಳೆಲ್ಲವೂ ಹೂವಿನಂತೆ ಮುದುಡಿ ಹೋಗಿವೆ ಕೆಲಸವಿಲ್ಲ ಎಲ್ಲೆಲ್ಲೂ ಕೆಲಸವಿಲ್ಲ ಕೃತಕ ಬುದ್ಧಿಮತ್ತೆಗಳು ಯಂತ್ರಗಳು ಕಂಪ್ಯೂಟರ್ಗಳು ಮಾನವ ಮಾಡುತ್ತಿದ್ದ ಕೆಲಸಗಳನ್ನೆಲ್ಲ ಕಿತ್ತು ತನ್ನ ಒಡಲಿಗೆ ಹಾಕಿಕೊಂಡಿವೆ ನಿರುದ್ಯೋಗ ಎಲ್ಲೆಲ್ಲೂ ತಾಂಡವ ಮಾಡುತ್ತಿದ್ದು ಓದಿರುವ ಓದಿಗೂ ಅವನು ಪಡೆದಿರುವ ಪದವಿಗೂ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲದಂತ ಆಗಿದೆ ನಾನೊಬ್ಬ IAS ನಾನೊಬ್ಬ IPS ನಾನೊಬ್ಬ SI ನಾನೊಬ್ಬ ಪೊಲೀಸ್ ನಾನೊಬ್ಬ ಲೆಕ್ಚರರ್ ನಾನೊಬ್ಬ ಕಲೆಕ್ಟರ್ ನಾನೊಬ್ಬ ಮಿಲಿಟರಿ ಮ್ಯಾನ್ ಅಂತ ಹೆಮ್ಮೆ ಗರ್ಭದಿಂದ ಹೇಳೋ ಕಾಲಗಳು ದೂರವಾಗುತ್ತಿವೆ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಕೈ ಮುಗಿದು ಮಾಡುತ್ತಿದ್ದವರೆಲ್ಲ ಬದಿಗೆ ಸರಿಯುತ್ತಿದ್ದಾರೆ ಕನಸು ಕಂಡ ಯುವ ಸಮುದಾಯವು ಕಂಡ ಕಡೆ ಸಿಕ್ಕ ಕೆಲಸವನ್ನು ಮಾಡುತ್ತಾ ಅಬ್ಬೆ ಪಾರಿಗಳಂತೆ ಅಲಿಯುತ್ತಿದ್ದಾರೆ ಅಪ್ಪ ಅಮ್ಮನನ್ನು ಸಾಕುತ್ತಿರಲಿ ತನ್ನ ಜೀವನವನ್ನು ಸಹ ಅವನಿಂದ ಸರಿಪಡಿಸಿಕೊಳ್ಳಲು ಆಗುತ್ತಿಲ್ಲ ಏನಾಗ್ತಾ ಇದೆ ಈ ವ್ಯವಸ್ಥೆಯಲ್ಲಿ ಆಧುನಿಕ ಕಾಲದ ಮೊಬೈಲ್ ಕೀಳು ಚಿಂತನೆ ಅಯ್ಯೋ ನನ್ನಿಂದ ಏನು ಸಾಧ್ಯವಾಗುತ್ತಿಲ್ಲವಲ್ಲ ಅನ್ನೋ ಕೊರಗಿನಿಂದ ಬಹಳಷ್ಟು ಯುವಕರು ಯುವತಿಯರು ಹೆಸರಿಗಳಾಗ್ತಾ ಇದ್ದಾರೆ ಮದ್ಯ ಗಾಂಜಾ ಅಫೀಮುಗಳನ್ನು ಬಳಸಿಕೊಂಡು ಈ ಅಮಲಿನಲ್ಲಿ ಕುಟುಂಬ ಮತ್ತು ಸಮಾಜಕ್ಕೂ ಮಾರಕವಾಗ್ತಾ ಇದ್ದಾರೆ ಹೃದಯಕರವಾಗಿ ಬೆಳೆದಿರುವ ರಾಜಕೀಯ ಪಕ್ಷಗಳು ತಮ್ಮ ಹಿತಾಸಕ್ತಿಗಳನ್ನಷ್ಟೇ ನೋಡುತ್ತಿವೆ ನಾನು ನನ್ನದು ನನ್ನ ಪಕ್ಷ ನನ್ನ ಆಡಳಿತ ನಾನೇ ಸರ್ವಸ್ವ ಎಂಬ ನಿಟ್ಟಿನಲ್ಲಿ ನೀನಾ ಇಲ್ಲ ನೀನಾ ನಾನಾ ಎಂಬ ಗೆಲ್ಲುವ ಜಿದ್ದಿನಲ್ಲಿ ಬಿದ್ದು ಕಾರ್ಮಿಕರ ಕರುಳಿಗೆ ಕೊಳ್ಳಿ ನೀಡುತ್ತಿದೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನೇ ಪ್ರಮುಖನು ಅದರಲ್ಲೂ ನಿರ್ಗತಿಕ ಸೂರಿಲ್ಲದ ಕೆಲಸವಿಲ್ಲದ ಪ್ರಮುಖವಾಗಿ ಮನೆ ಕೆಲಸ ಮಾಡುವ ಬೀದಿ ಬದಿಯಲ್ಲಿ ಕಸ ಗುಡಿಸುವ ಮನೆ ಮುಸುರೆ ಕುಕ್ಕುವ ಜನರಿಗೆ ಆಮಿಷಗಳನ್ನು ಒಡ್ಡಿ ಚುನಾವಣೆಯಲ್ಲಿ ಗೆದ್ದು ಚದುರಂಗದ ಆಟವನ್ನು ಶುರು ಮಾಡುತ್ತಾರೆ ಈ ರಾಜಕೀಯದ ಚದುರಂಗದಾಟದ ಮಸಲತ್ತೆ ಗೊತ್ತಿರದ ನಾವುಗಳು ದಿನನಿತ್ಯವೂ ಬಲಿಪಶುಗಳು ಆಗ್ತಾ ಇದ್ದೀವಿ ಕೇಳಿ ದುಡಿಯುವ ವರ್ಗ ನಮ್ಮದು ಬೆಳಗಿನಿಂದ ಸಂಜೆವರೆಗೂ ದುಡಿದು ಹೈರಾಣಾಗಿ ಹೋಗುವ ಈ ಜೀವ ಒಂದಷ್ಟು ಸುಖವನ್ನು ಬಯಸುವುದು ಸಹಜ ಆ ಸುಖ ಏನೆಂಬುದು ಇಲ್ಲಿ ನಿಂತಿರುವ ಬಹುತೇಕ ಜನರಿಗೆ ಗೊತ್ತು ಅದುವೇ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಜಾಹೀರಾತು ಕೊಡುವ ಇದೇ ಸರ್ಕಾರಗಳು
ಸಿಕ್ಕಲ್ಲಿ ಪರವಾನಗಿ ಕೊಟ್ಟು ಗಲ್ಲಿಗಳಲ್ಲೂ ಅಂಗಡಿಯನ್ನು ತೆರೆಯುವಂತೆ ಮಾಡಿ ಮದ್ಯಪ್ರಿಯರಿಗೆ ಕುಡಿಯಲು ಪ್ರೇರೇಪಿಸುತ್ತಿದೆ. ಯಾಕಂದ್ರೆ ಬೇಕಲ್ಲ ದುಡ್ಡು, ಸರ್ಕಾರದ ಬೊಕ್ಕಸಕ್ಕೆ ದುಡ್ಡು ಬಂದರಷ್ಟೇ ಭಾಗ್ಯಗಳನ್ನು ಕೊಡಲು ಸಾಧ್ಯ. ಜನಪರ ಆಡಳಿತ, ಜನಪರ ಸೇವೆ, ಜನತಾ ಜನಾರ್ದನಿಗೆ ನಮ್ಮ ಸೇವೆ ಮುಡಿಪು ಎಂದು ನಮಗೆ ಆಗಾಗ ಆಗ್ಬಿಡ್ತಾ ಇದ್ದಾರೆ ಸ್ವಾಮಿ, ಆಗ್ಬಿಡ್ತಾ ಇದ್ದಾರೆ. ಮದ್ಯದ ಬೆಲೆ, ದಿನವಸ್ತುಗಳ ಬೆಲೆ ವಿಪರೀತವಾಗಿ ಏರಿಸಿ ಅದರಲ್ಲಿ ಬರೋ ಲಾಭವನ್ನ ಭಾಗ್ಯ ಎಂದು ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ. ನಮ್ದೇ ದುಡ್ಡು, ನಮ್ದೇ ಬೆವರು, ಹೆಸರು ಮಾತ್ರ ಚುನಾವಣೆಯಲ್ಲಿ ಗೆದ್ದು ಬೀಗದಂತ ಪಕ್ಷಕ್ಕೆ. ಇದೆಂತ ವಿಪರ್ಯಾಸ ಗೊತ್ತಾ? ಈ ಬೆಂಗಳೂರಲ್ಲಿ ಕಷ್ಟಪಡುವ ನೌಕರರೇ ತುಂಬಿ ಹೋಗಿದ್ದಾರೆ. ಅಧಿಕೃತ ಅನಧಿಕೃತ ಅಂತ ಏನೂ ಇಲ್ಲ. ಕಟ್ಟಡ ನಿರ್ಮಾಣ ಕೆಲಸದಿಂದ ಹಿಡಿದು ಚಿಂದಿ ಆಯುವ ತನಕ ಎಲ್ಲೆಂದರಲ್ಲಿ ನೌಕರರೇ ಸಾಗರದಂತೆ ತುಂಬಿ ಹೋಗಿದ್ದು ಅವರ ಜೀವನ ಮಟ್ಟ ಸುಧಾರಿಸಲು ಕೂಡ ಆಗದಷ್ಟು ಕಷ್ಟದಿಂದ ಕೂಡಿಬಿಟ್ಟಿದೆ. ಒಂದೊಂದು ಮನೆಯಲ್ಲಿ 2-3 ಕುಟುಂಬಗಳು ಜೀವನ ನಿರ್ವಹಣೆಗೆ ತನ್ನ ಆಸೆಗಳನ್ನು ಬಲಿಕೊಟ್ಟು ಈ ಬಡವರು ಜೀವಿಸ್ತಾ ಇದ್ದಾರೆ. ವಲಸೆ ಕಾರ್ಮಿಕರು ತನ್ನೂರಲ್ಲಿ ಕೆಲಸವಿಲ್ಲದೆ ಅಲೆದಾಟ ಆರಂಭಿಸಿ ಈ ಮಾಯಾನಗರಕ್ಕೆ ಬಂದು ಸೇರ್ತಾ ಇದ್ದಾರೆ. ಅವರೊಟ್ಟಿಗೆ ಸ್ಥಳೀಯರು ಜಿದ್ದಿಗೆ ಬಿದ್ದು ಸಿಕ್ಕಿದ್ದೇ ಸೀರುಂಡೆ ಎಂದು ಸಿಕ್ಕಷ್ಟು ಸಂಬಳವನ್ನ ಪಡಿತಾ ಇದ್ದಾರೆ. ಬೆಲೆ ಏರಿಕೆ ಮಧ್ಯೆ ಜೀವನ ಸುಗಮವಾಗಿ ಸಾಗದೆ ದಿಕ್ಕು ತಪ್ಪುತ್ತಿದೆ. ಈ ಎಲ್ಲ ಭಾವನೆಗಳ ನಡುವೆ ಈ ಗುತ್ತಿಗೆ ಕಾರ್ಮಿಕ ತನ್ನ ಆಸೆ ಆಕಾಂಕ್ಷೆಗಳಿಗಾಗಿ ಕಾಯುತ್ತಿದ್ದಾನೆ. ಭರವಸೆಯೇ ಬದುಕು ಎಂಬ ನಾಣ್ಣುಡಿ ಇದೆ. ಆದರೆ ಭರವಸೆಗಳಾಗಿ ಇರಬಾರದು. ಸಮಾನ ಕೆಲಸಕ್ಕೆ ಸರಿಸಮಾನವಾದ ವೇತನ ಕೊಡಬೇಕು ಎಂದು ದೇವಾಲಯದಂತ ನ್ಯಾಯಾಲಯಗಳು ಹೇಳ್ತಾ ಇದ್ರು. ಅದಕ್ಕೆ ಕ್ಯಾರೆ ಎನ್ನದ ದೊಡ್ಡ ಕಂಪನಿಗಳು, ಕಾರ್ಖಾನೆಗಳು ಪದವೀಧರ ವೃತ್ತಿಪರತ ಕಾರ್ಮಿಕರನ್ನ ಇಂದಿಗೂ ಕೂಡ ನಿಕೃಷ್ಟವಾಗಿ ನಡೆಸಿಕೊಳ್ತಾ ಇದ್ದು ಗುತ್ತಿಗೆ ಎಂಬ ಆಧಾರದಲ್ಲಿ ಹಲವಾರು ವರ್ಷಗಳಿಂದ ದುಡಿಸಿಕೊಳ್ತಾ ಕನಿಷ್ಠ ವೇತನವನ್ನಷ್ಟೇ ಪಾವತಿ ಮಾಡಿ ದೊಡ್ಡ ಕಾಂಟ್ರಾಕ್ಟ್ದಾರರನ್ನ ಉದ್ಧಾರ ಮಾಡ್ತಾ ಕಾರ್ಮಿಕರನ್ನ ತುಳಿಯುತ್ತಾ ಸಾಗುತ್ತಿದೆ. 60 ವರ್ಷ ತುಂಬಿದ ಹಿರಿಯ ನೌಕರರು ಯಾವ ಸಕಲ ಸವಲತ್ತುಗಳನ್ನ ಪಡೆಯದೆ ತನ್ನ ಸೇವಾ ಅವಧಿಯನ್ನು ಮುಗಿಸಿ ಕಣ್ಣೀರನ್ನ ಹಾಕ್ತಾ ಬರಿಗೈಯಲ್ಲಿ ಹೋಗ್ತಾ ಇರುವ ಪರಿಸ್ಥಿತಿ ನಮ್ಮ ಕಣ್ಮುಂದೆನೇ ಇದೆ. ಕಾಯಂ ನೌಕರನಾಗಬಹುದೆಂಬ ಅವನ ಕನಸಾಗಿ ಉಳಿದು ಮುಂದೇನು ಎಂಬ ಚಿಂತೆಯಲ್ಲಿ ಸೊರಗಿ ಹೋಗಿದ್ದು ನಿವೃತ್ತಿಗೊಂಡ ನಂತರದ ಕಡೆಯ ದಿನಗಳು ತನ್ನ ಪಾಲಿಗೆ ವರದಾನವಾಗದೆ ಬಲಿದಾನವಾಗಿದ್ದು ಈ ಗುತ್ತಿಗೆ ಎಂಬ ಅವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಕಾಯಂ ನೌಕರರು ಕಡಿಮೆ ಆಗುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲ ಕೆಲಸಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ನಿರಂತರವಾಗಿ ಕಾಯ ವಾಚ ಮನಸಾರೆ ವೃತ್ತಿಯನ್ನು ಮಾಡುತ್ತಿರುವ ಈ ಗುತ್ತಿಗೆ ಎಂಬ ಬಡಪಾಯಿ ನೌಕರನನ್ನ ಮೂಲೆ ಗುಂಪು ಮಾಡಿರುವ ವ್ಯವಸ್ಥೆಗಳು ಇನ್ನು ಮುಂದಾದರೂ ಮಾನವೀಯತೆಯನ್ನು ಮೆರೆದು ಆತನನ್ನು ಆತನ ಕುಟುಂಬವನ್ನು ಸಂರಕ್ಷಿಸುವ ಕಾರ್ಯರತ ಗಮನ ಹರಿಸಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ಓ ಕಾರ್ಮಿಕ ಎದ್ದೇಳು, ನಿನಗಾಗುತ್ತಿರುವ ನಿಂದನೆಯಿಂದ ಎದ್ದೇಳು, ಎದೆ ಕಟ್ಟಿ ಹೇಳು, ನಾನು ನಿಮ್ಮಂತೆ, ನನಗೂ ಇದೆ ಸಮಪಾಡು. ಬದಲಾವಣೆ ಈ ಜಗದ ನಿಯಮ. ಎಲ್ಲವೂ ಬದಲಾಗ್ತಾ ಇರುವ ಈ ಸಮಾಜದಲ್ಲಿ ನಾವು ಯಾಕೆ ಬದಲಾಗಬಾರದು? ನಮ್ಮ ಮೇಲೆ ನಿರಂತರವಾದ ಶೋಷಣೆ ಆಗ್ತಾನೇ ಇದೆ. ಶೋಷಣೆ ಯಾಕೆ? ಪೋಷಣೆ ನಮಗೆ ಇಲ್ಲ. ಪೋಷಣೆ ಪ್ರೇರಣೆ ಕಾನೂನೇ ನಮಗೆ ಪ್ರೇರಣೆ ಎಂದು ಹೇಳ್ತಾ ಕಡೆಯದಾಗಿ ಹೋರಾಟ ನ್ಯಾಯಕ್ಕಾಗಿ, ಹೋರಾಟ ಅನ್ಯಾಯದ ವಿರುದ್ಧ, ಹೋರಾಟ ಬದುಕಿಗಾಗಿ, ಹೋರಾಟ ಹಕ್ಕುಗಳಿಗಾಗಿ ಹೋರಾಟ ಎಂದು ಹೇಳ್ತಾ ಇದೇ ತಿಂಗಳ 12ನೇ ತಾರೀಕು ನಾವೆಲ್ಲರೂ ಒಟ್ಟಾಗಿ ಸೇರೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಡ್ತಾರೆ.